ಮೇಡಮ್ ತುಂಬ ಸಂತೋಷ ಮೇಡಮ್. ಸಾರಿ. ಪರಿ ಏನಾಯ್ತು? ಅಮ್ಮ ಆಸೆ ಪಟ್ಟಿದ್ದ ಹಾಗೆ ಸೆಲೆಕ್ಟ್ ಮಾಡಿದ್ಯಾ? ಸೆಲೆಕ್ಟ್ ಮಾಡ್ಬಿಟ್ಟೆ. ಇವನು ಬೇರೆ ಇಲ್ಲೇನ್ ನಡೀತಿದೆ ಅಂತಾನೆ ಗೊತ್ತಿಲ್ಲದೆ ಸುಮ್ಮನೆ ಅದನ್ನೇ ಹೇಳಿ ಹೇಳಿ ಉರಿಸ್ತಾ ಇದ್ದಾನೆ. ಅರ್ಜುನ್, ನನಗೆ ತುಂಬಾ ಥ್ರಿಲ್ಲಿಂಗ್ ಆಗಿದೆ. ನಾನು ಎದುರು ನೋಡದೆ ಇರೋ ಹೊತ್ತಲ್ಲಿ ಅತ್ತೆ ಇಂಥ ಒಂದು ಪ್ಲಾನ್ ಹಾಕಿದ್ದಾರೆ. ಸೂಪರ್. ಅಮ್ಮ ಹಾಗೇನೆ ಪರಿ, ಅವ್ರನ್ನ ಜಡ್ಜ್ ಮಾಡಕ್ಕೆ ಆಗಲ್ಲ. ಅವ್ರು ಯಾವಾಗ ಏನ್ ಮಾಡ್ತಾರೆ ಅಂತ ಅವ್ರಿಗಷ್ಟೇ ಗೊತ್ತು. ನಾನು ಏನ್ ಎಕ್ಸ್ಪೆಕ್ಟೇ ಮಾಡಿರಲ್ವೋ ಅದನ್ನೇ ಮಾಡ್ಬಿಟ್ಟಿರ್ತಾರೆ. ನಾನು ಅತ್ತೆಯಿಂದ ಕಲ್ತ್ಕೋಬೇಕಲ್ವಾ, ಅದಕ್ಕೆ ನಾನು ತುಂಬಾ ಒಡವೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡೆ. ಏನಮ್ಮ ಅವರೇನೋ ಹೇಳಿದ್ರು ಅಂತ ನೀನು ಶಾಸ್ತ್ರಕ್ಕೆ ಸ್ವಲ್ಪ ತಗೊಳ್ಳೋದು ಬಿಟ್ಟು. ಇಲ್ಲಪ್ಪ, ಅತ್ತೆಗದೆಲ್ಲ ಹಿಡ್ಸೋದಿಲ್ಲ. ಅವ್ರ ಮನ್ಸಿಗೆ ನೋವಾಗ್ತಾ ಇರೋ ಹಾಗೆ ನಡ್ಕೋಬೇಕಲ್ವಾ ಸರ್? ಮೇಡಮ್, ಈ ಒಡವೆಗಳು ಅಲ್ದೆ ಇನ್ನು ಎಕ್ಸ್ಟ್ರಾ ಡಿಸೈನ್ಸ್ ಎಲ್ಲ ಇದೆಯಾ? ಇದೆ. ಇರು. ಈಗ ನಿಮ್ಮಪ್ಪನೇ ನಿನ್ನ ಒಡವೆಗಳಿಗೆಲ್ಲ ಕಪ್ಪ ಕಟ್ಟಕ್ಕೆ ಹೋಗೋದು. ಮುಂದೆ ಇರೋದು ಮೇನ್ ಮ್ಯಾಟ್ರು ಕಣೆ. ಅದಕ್ಕೆ ನಿನ್ನ ಹೇಗ್ ಲಾಕ್ ಮಾಡ್ತಾರೆ ಅಂತ ನೋಡ್ತೀರೇ. ಅತ್ತೆ, ಒಡವೆ ಬರೀ ನನಗ್ ಮಾತ್ರನಾ? ಅರ್ಜುನ್ಗೆ ಚೈನು, ಉಂಗ್ರ, ಬ್ರೇಸ್ಲೆಟ್? ಯಾಕೆ? ನನಗೆ ಯಾಕೆ ಪರಿ? ಇಲ್ಲ ಅರ್ಜುನ್, ಕೆಲವು ಡಿಸೈನ್ಸ್ ಎಲ್ಲ ಪೇರ್ ಆಗಿದೆ. ಹೌದು ಮೇಡಮ್, ಇದೆಲ್ಲ ಕಪಲ್ಸ್ ಜ್ಯುವೆಲ್ಲರಿ ಮೇಡಮ್. ಇರಿ ತೋರಿಸ್ತೀನಿ. ಅರ್ಜುನ್, ನಾನ್ ಹಾಕಿ ನೀನ್ ಹಾಕ್ತಾ ಇದ್ರೆ ಚೆನ್ನಾಗಿರಲ್ಲ. ಯಾವ್ದು ಬೇಕೋ ನೀನು ಸೆಲೆಕ್ಟ್ ಮಾಡು. ಉಂಗ್ರ ಮತ್ತೆ ಆ ಬ್ರೇಸ್ಲೆಟ್, ಆ ಚೈನು ಚೆನ್ನಾಗಿದೆ. ಅಯ್ಯಯ್ಯೋ, ತಲೆ ಸುತ್ತುತ್ತಿದ್ಯಲ್ಲ. 150,000 ದಾಟ್ ಹೋಗ್ತಿದ್ಯಲ್ಲ. ಅದಕ್ಕೆ ಇವತ್ತು ಸತ್ರು. ಮಾಡು. ಎಷ್ಟು ಸೆಲೆಕ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡು. ಈ ಆಟ ಹೇಗೆ ಮುಗಿಸ್ಬೇಕು ಅನ್ನೋ ರಿಸಲ್ಟ್ ನನ್ನ ಕೈಯಲ್ಲಿ ತಾನೇ ಇದೆ. ಅಮ್ಮ, ನನಗೆ ಬೇಕಾಗಿರೋದೆಲ್ಲ ಸೆಲೆಕ್ಟ್ ಮಾಡಿದೆ ಅಮ್ಮ. ಓಕೆಪಾ, ಎಷ್ಟಾಗತ್ತೆ ಅಂತ ಲೆಕ್ಕ ಹಾಕಿ ಹೇಳಿ. 5 ಮಿನಿಟ್ಸ್ ಮೇಡಮ್, ಹೇಳ್ತೀನಿ. ಅಯ್ಯೋ, ಏನ್ ನಡೆಯುತ್ತೋ ಏನೋ ಈಗ. ಅದಕ್ಕೆ ಏನ್ ಮಾಡಕ್ ಹೋಗ್ತಾರೋ. ಕಾಮಾಕ್ಷಿ, ಊಟಕ್ಕೆ ಮುಂಚೆ ನಾನು ತಗೊಳ್ಳೋ ಟ್ಯಾಬ್ಲೆಟ್ಸ್ ಎಲ್ಲಿ? ರೀ, ನಿಮ್ ಟ್ಯಾಬ್ಲೆಟ್ ಬಾಕ್ಸ್ ಕಾಣ್ತಾ ಇಲ್ಲ ರೀ. ಅಲ್ಲೇ ಇಟ್ಟಿದ್ದೆ, ಇರು ಬಂದೆ. ಸ್ವಲ್ಪ ಬನ್ನಿ. ಏನಿದು? ಮೊದ್ಲಿನ ಹಾಗೆ ಒಬ್ರೊಬ್ರೆ ಮಾಯ ಆಗ್ತಿದ್ದಾರೆ. ನನ್ ಎದೆ ಹೊಡ್ಕೋತಾ ಇದ್ದೀರಿ. ಯಾಕೆ? ಏನಾಯ್ತು? ಅಲ್ಲ, ಆ ಸರೋಜಾದೇವಿ ನಮ್ಮ ಕಾಣಿಕೆನ ಕಳಿಸಿ ಅವ್ರನ್ನ ಅವಮಾನ ಮಾಡಿದ್ದನ್ನ ಮನಸ್ಸಿನಲ್ಲಿ ಇಟ್ಕೊಂಡೆ ಹೀಗೆಲ್ಲ ಮಾಡ್ತಿದ್ದಾರೆ ರೀ. ಅದ್ ನನಗೂ ಗೊತ್ತು. ಹಾಗೆ ಮಾಡೋದು ಬೇಡ ಅಂತ ಅವತ್ತೇ ಹೇಳ್ದೆ. ಪರೀನೇ ನನಗೇನೋ ಇದ್ರ ಕಾಸು ಸರೋಜಾದೇವಿ ಕೊಡೋ ಹಾಗೆ ಕಾಣ್ತಿಲ್ಲ. ಇಷ್ಟೆಲ್ಲ ಒಡವೆಗೂ ಹೇಗ್ ಪರಿ ನಿಮ್ಮ ಅಪ್ಪನೇ ಹಣ ಕೊಡೋ ಹಾಗೆ ಮಾಡ್ತಾರೆ? ಇದು ಬೆನ್ನಿಗೆ ಇರಿದೇ ಇರೋ ಹಾಗೆ. ಖಂಡಿತ ಅಪ್ಪನ ದುಡ್ಡು ಕೊಡೋದು ನನಗೂ ಆ ಹಕ್ಕು ಇರುತ್ತಲ್ವಾ? ಅಪ್ಪ. ಅಪ್ಪ ನಾನಿದ್ದೀನಮ್ಮ. ದೇವ್ರು
ಸರಿ ಬರ್ತೀನಿ ಮೇಡಮ್. ಸರಿ